ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ ಟೈಮ್ 8 ಗಂಟೆ ಆಗಿದೆ. ಸೊ ರಾಜೇಶ್ ಮತ್ತು ಸಾನು ಇಬ್ಬರೂ ಸ್ಕೂಲ್ಗೆ ಆಫೀಸ್ಗೆ ಹೋಗಿದ್ದಾರೆ. ರಾಜೇಶ್ ದಿನ ಏನು ಹೋಗೋದಿಲ್ಲ. ಸಮ್ಟೈಮ್ಸ್ ಕೆಲವೊಂದು ಅಪಾಯಿಂಟ್ಮೆಂಟ್ಸ್ ಇರುತ್ತೆ ವಿತ್ ದಿ ಹೈಯರ್ ಅಫಿಷಿಯಲ್ಸ್. ಅದು ಬಿಟ್ಟರೆ ಏನಾದರೂ ಸಾಫ್ಟ್ವೇರ್ ರಿಲೇಟೆಡ್ ಏನಾದರೂ ಕ್ವೆರೀಸ್ ಇರುತ್ತೆ. ಸೊ ಆವಾಗ ಮಾತ್ರನೇ ಆಫೀಸ್ಗೆ ಹೋಗ್ತಾರೆ, ಫಿಕ್ಸ್ ಅಂತ ಇಲ್ಲ. ಸೊ ಇವತ್ತು ಹೋಗಿದ್ದಾರೆ. ಮತ್ತು ಈಗ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಒಂದು ವಿಡಿಯೋ ನೆನ್ನೆ ಶುರು ಮಾಡಿದ್ದೆ, ಬಟ್ ಕಂಪ್ಲೀಟ್ ಆಗಿರಲಿಲ್ಲ. ಎಲ್ಲನೂ ಒಂದು ಲೈನಲ್ಲಿ ಹಾಕಿ ಬಿಟ್ಟಿದ್ದೆ. ಅದಾದಮೇಲೂ ಕೂಡ ಅಂದರೆ ಯಾವ್ಯಾವ ಕ್ಲಿಪ್ಪಿಂಗ್ ಬರಬೇಕು, ಎಷ್ಟು ಹೊತ್ತೊಂದು ಬರಬೇಕು ಅಂತ ಎಲ್ಲನೂ ಹಾಕಿ ಬಿಟ್ಟಿದ್ದೆ. ಬಟ್ ಸ್ಟಿಲ್ ಇವತ್ತು ಎಡಿಟ್ ಮಾಡೋದು ಕೂತ್ಕೊಂಡ್ರೆ 1.5 ಗಂಟೆ ಟೈಮ್ ಹಿಡಿಸ್ತು. ನಾನು ಸರಿ 1 ಗಂಟೆಯಲ್ಲಿ ಆಗ್ಬಿಡುತ್ತೆ, 8ರಿಂದ 9 ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಮನೆ ಕೆಲಸ ಶುರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡ್ರೆ 1.5 ಗಂಟೆ ಟೈಮ್ ಆಯಿತು. ಎಲ್ಲ ಮಾಡಿ ಇಟ್ಟಿದ್ರು ಕೂಡ ಇನ್ನು ಒಂದು ಚೂರು ಬಾಕಿ ಇದೆ ಅಂತ ಇತ್ತು ಅಷ್ಟೇ. ಆವಾಗಲೂ ಇಷ್ಟೊತ್ತಾಯಿತು. ಓಕೆ, ಇನ್ನೇನು ಮಾಡಲೇಬೇಕಿತ್ತು, ಯಾಕಂದರೆ ಇವತ್ತೇ ಅದು ಲೈವ್ ಆಗಬೇಕಿತ್ತು ಅಂತ. ಸೊ ಅದು ಮಾಡ್ತಾ ಮಾಡ್ತಾ ಕಾಲು ತುಂಬಾ ಡ್ರೈ ಆಗಿಬಿಟ್ಟು ಡೆಡ್ ಸ್ಕಿನ್ ಸೆಲ್ಸ್ ತುಂಬಾ ಆಗಿಬಿಟ್ಟಿದೆ. ಹೇಗೆ ಅಂದರೆ ನನಗೆ ಕಾಲು ಮುಟ್ಟೋದಕ್ಕೆ ಆಗ್ತಾಯಿಲ್ಲ, ಆ ಥರ ಸಿಪ್ಪೆ ಸಿಪ್ಪೆ ಥರ ಬಂದ್ಬಿಟ್ಟಿತ್ತು. ನೆನ್ನೆ ಅಂತೂ ಕಾಲು ಹಿಡ್ಕೊಂಡು ಸ್ವಲ್ಪ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದು ಆಗಲೇ ಇಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ತೊಗೊಂಡು ಕೂತ್ಕೊಂಡಿದ್ದೀನಿ. ಹೇಗಿದ್ರೂ ಕೂತ್ಕೋಬೇಕಲ್ಲ, ಇದು ಜೊತೆಗೆ ಆಗಲಿ ಅಂತ. ಸೊ ಏನಪ್ಪ ಅಂದರೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಬೇಕು. ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಶ್ಯಾಂಪು ಹಾಕಿದ್ದೀನಿ. ಇದರಿಂದ ನಮ್ಮ ಕಾಲಿನ ಸ್ಕಿನ್ ಸಾಫ್ಟ್ ಆಗುತ್ತೆ. ಎಸ್ಪೆಷಲಿ ಡೆಡ್ ಸ್ಕಿನ್ ಅಂತೂ ತುಂಬ ಬೇಗ ಸಾಫ್ಟ್ ಆಗುತ್ತೆ 10-15 ಮಿನಿಟ್ಸ್ಗೆ. ಆಗ ಒಂದು ಸ್ಕ್ರಬ್ಬರ್ ತೊಗೊಂಡು ಕಾಲು ಪೆಡಿಕ್ಯೂರ್ಗೇನೆ ಅಂತ ಒಂದು ಸೆಪ್ರೇಟ್ ಸಿಗುತ್ತೆ, ಅದರಲ್ಲಿ ನಾವು ಬ್ರಷ್ ಮಾಡ್ಕೊಳ್ಬೇಕು. ಆ ಥರ ಮಾಡಿದಾಗ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಯೂಸ್ಫುಲ್ಲು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಕೇರ್ ಮಾಡ್ಕೊಂಡಿರಲಿಲ್ಲ, ಏನೂ ಹಚ್ಚಿಲ್ಲ. ಅಂದರೆ ಸ್ನಾನ ಮಾಡಿದ ತಕ್ಷಣವೇ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ನ. ಒಂಥರ ಎಳ್ದಂಗೆ ಆಗ್ತಾಯಿದೆ, ಡ್ರೈ ಥರ ಅನ್ನಿಸ್ತಾ ಇದೆ. ನಾನು ಅಂದ್ಕೊಂಡೆ ಆಮೇಲೆ ಮೇಕಪ್ ಮಾಡ್ಕೊಳ್ಬೇಕಲ್ಲ, ಒಟ್ಟಿಗೆ ಆಮೇಲೆ ಹಚ್ಚೋಣ ಅಂತ. ಅಷ್ಟೊತ್ತು ತಡೆಯೋದೇ ಇಲ್ಲ. ಸ್ನಾನ ಮಾಡಿ ಒಂದು 10-15 ಮಿನಿಟ್ಸ್ಗೆ ಸ್ಕಿನ್ನು ಡ್ರೈ ಔಟ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಒಂಥರ ಎಳ್ದಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅಟ್ಲೀಸ್ಟ್ ಮಾಯ್ಶ್ಚರೈಸ್ ಮಾಡಿಬಿಡೋಣ. ಆಮೇಲೆ ಬೇಕಿದ್ರೆ ಮೇಕಪ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಮಾಯಿಶ್ಚರ್ ಬೇಕಾಗುತ್ತೆ. ಅದಕ್ಕೆ 2 ಸಾರಿ ಹಚ್ಚಿದ್ರೂ ಪರವಾಗಿಲ್ಲ. ಈಗ 1 ಸಾರಿ ಹಚ್ಚಿರೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ನಿಮ್ಮಲ್ಲಿ ಒಂದು ಕ್ವೆಶನ್ ಬಂದಿತ್ತು, ಸ್ಕಿನ್ ಕೇರ್ ರೂಟೀನ್ ತೋರಿಸಿ ನಿಮ್ಮದು ಅಂತ ಹೇಳಿಬಿಟ್ಟು. ಆ್ಯಂಡ್ 40+ ಆಗಿರೋರಿಗೆ ಯಾವ ಥರ ಸ್ಕಿನ್ ಕೇರ್ ರೂಟೀನ್ ಇರಬೇಕು ತೋರಿಸಿ ಅಂತ. ಸೊ ನಾನು 40+ ಅಂತೂ ಅಲ್ಲ, ಬಟ್ ನಾನು ಏನು ಫಾಲೋ ಮಾಡ್ತೀನೋ ಅದನ್ನು ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಬಂದು ನಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋವಂಥ ಫೇಸ್ ವಾಶ್ ಇರಬೇಕು. ನಾನು ಅಟ್ ಪ್ರೆಸೆಂಟು ಮಾಮಾ ಅರ್ಥದ್ದು ರೈಸ್ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ, ರೈಸ್ ವಾಟರ್ದು. ಸೊ ಅದ್ರ ಲಿಂಕ್ ನಾನು ಹಾಕಿರ್ತೀನಿ ಅಥವಾ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟು ಮಾಮಾ ಅರ್ಥದ್ದು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸೀರಮ್ ಅಂತ. ಸೊ ಇದು ನನಗೆ ಸೂಟ್ ಆಗಿದೆ. ಅಂದರೆ ಮಾಯಿಶ್ಚರ್ ಮಾಡುತ್ತೆ, ಹಾಗೆ ನನ್ನ ಸ್ಕಿನ್ ಒಂಥರ ಬ್ರೈಟಾಗಿ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ತುಂಬ ಡ್ರೈ ಸ್ಕಿನ್ ಇದ್ರೆ, ಲೈಕ್ ವೆರಿ ಡ್ರೈ ಸ್ಕಿನ್ ಇದ್ರೆ ದಿನಕ್ಕೆ 2 ಸಾರಿ ಹಚ್ಚಬೇಕು, ಇಲ್ಲಾಂದರೆ ದಿನಕ್ಕೆ 1 ಸಾರಿ ಸಾಕಾಗುತ್ತೆ. ಆ್ಯಂಡ್ ನಾನು ಮನೇಲಿರಬೇಕಾದ್ರೆ ಯಾವುದೇ ಥರದ ಡೈಲಿ ಕ್ರೀಮ್ ಯೂಸ್ ಮಾಡಲ್ಲ, ಇದೊಂದೇ ಯೂಸ್ ಮಾಡೋದು, ಎನಫ್. ನನಗಿದು ಇಷ್ಟು ಸಾಕು. ಇದಾದಮೇಲೆ ನಾನೊಂದು ಬೊಟ್ಟು ಇಟ್ಕೊಳ್ತೀನಿ, ವ್ಯಾಸ್ಲಿನ್ ಹಚ್ಕೊಳ್ತೀನಿ ತುಟಿಗಳಿಗೆ. ಆ್ಯಂಡ್ ಒಂದು ಐಲೈನರ್ ಯೂಸ್ ಮಾಡ್ತೀನಿ. ಇದು ವಾಟರ್ ಪ್ರೂಫ್ ಐಲೈನರು. ನನಗೆ ಕಣ್ಣು ಉಜ್ಜುತ್ತಾನೆ ಇರ್ತೀನಿ, ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ, ಕಪ್ಪು ಕಾಣುತ್ತೆ. ಸೊ ಇದು ಆ ಥರ ಆಗೋದಿಲ್ಲ, ಸಿಪ್ಪೆ ಥರ ಬಂದುಬಿಡುತ್ತೆ ನಾನು ಉಜ್ಜಿದ್ರೂ. ಸೊ ಇದನ್ನು ಹಚ್ತೀನಿ ಕಣ್ಣುಗಳಿಗೆ. ಇವಾಗ ಹಚ್ಚೋದಿಲ್ಲ, ಯಾಕಂದರೆ ಮೇಕಪ್ ಮಾಡಬೇಕಲ್ಲ, ಮತ್ತೆ ಕ್ರೀಮ್ ಅಪ್ಲೈ ಮಾಡಿದಾಗ ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ. ಸೊ ಈಗ ಅಪ್ಲೈ ಮಾಡೋದಿಲ್ಲ. ಸೊ ಬನ್ನಿ ಈಗ ಸದ್ಯಕ್ಕೆ ಪೂಜೆಗೆ ಬೇಗ ರೆಡಿ ಮಾಡಿಬಿಟ್ಟು ನಾನು ಇನ್ನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಬೇಕು. ಎಲ್ಲಿಗೆ ಏನು ಎತ್ತ ಅಂತ ನಿಮಗೆ ತಿಳಿಸ್ತೀನಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ
दीपेन साध्यते सर्वं सन्ध्यादीपं नमोस्तुते समुद्रवसने देवी पद्मतस्तनमण्डले स्पर्शं क्षमस्व मे आङ्गिकं भुवनं यस्य वाचिकं सर्ववाग्मयम्. ಇವತ್ತು ನನಗೆ ಬ್ಯಾಕ್ ಟು ಬ್ಯಾಕ್ ಹೇಗೆ ಕೆಲಸ ಆಯಿತು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿ ಮಾಡು, ಸಾನುಗೆ ಬಾಕ್ಸ್ ಕಟ್ಟು, ರಾಜೇಶ್ಗೆ ಬಾಕ್ಸ್ ಕಟ್ಟು, ಅವ್ರು ಆ ಕಡೆ ಹೋದ ತಕ್ಷಣವೇ ನಾನು ಎಡಿಟಿಂಗ್ ಕೂತ್ಕೊಂಡೆ. 9:30 ತನಕ ಅದಾಯಿತು. ಅದಾದಮೇಲೆ ಮನೆ ಗುಡಿಸ್ಬಿಟ್ಟು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಈಗ 10:30 ಟೈಮು. ಇವತ್ತು ಫಾಸ್ಟಾಗಿ ಮಾಡಿದ್ದೀನಿ. ನನ್ನ ಕೈ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟಾಗಿ. ಈಗ ನಾನು ತಿಂಡಿ ಮಾಡಿಬಿಟ್ಟು ರೆಡಿ ಆಗಬೇಕು. ಒಂದು ಫಂಕ್ಷನ್ಗೆ ಹೋಗಬೇಕು. ಫ್ಯಾಮಿಲಿ ಫಂಕ್ಷನ್ ಅಲ್ಲ, ಫ್ರೆಂಡ್ ಫಂಕ್ಷನ್ಗೆ. ಅದಕ್ಕೆ ಬೇಗ ರೆಡಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, 10:45 ಆಗ್ತಾ ಇದೆ. ನಾನು 11:15 ಹೊರಡಬೇಕು. ಅದಕ್ಕೆ ಈಗ ಒಂದು 15 ಮಿನಿಟ್ಸಲ್ಲಿ ಮೇಕಪ್ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ. ಅದಾದಮೇಲೆ ಹಾಫ್ ಆನ್ ಅವರ್ ಸೀರೆ ಉಟ್ಕೊಳ್ಳೋದಕ್ಕೆ, ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು, ಸೊ ಲೆಟ್ ಸ್ಟಾರ್ಟ್ ಕ್ವಿಕ್ಲಿ. ಇವತ್ತು ನಾನು ತುಂಬಾ ಕ್ವಿಕ್ ಮೇಕಪ್ ಮಾಡ್ತಾ ಇರೋದು. ಫೌಂಡೇಶನ್ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. ಫೌಂಡೇಶನ್ ಯೂಸ್ ಮಾಡಿದಾಗ ಅದನ್ನು ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಬ್ಲೆಂಡಿಂಗ್ ಈಸ್ ಇಂಪಾರ್ಟೆಂಟ್. ಸೊ ನಾನು ಹೆವಿ ಜ್ಯುವೆಲ್ರಿ ಅಂತ ಏನೂ ಹಾಕ್ತಾ ಇಲ್ಲ. ಜಸ್ಟ್ ಫಂಕ್ಷನ್ ಅಟೆಂಡ್ ಮಾಡ್ತಿರೋದಲ್ವ. ಬಾರ್ಡರ್ ಸಾರಿ ಉಡ್ತಾ ಇದ್ದೀನಿ. ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾನು ಒಂದು ಸಿಂಪಲ್ ಮೇಕಪ್ನ ಮಾಡ್ತಾಯಿದ್ದೀನಿ. ಸೀರೆ ಉಟ್ಕೊಂಡಾಗ ನಾವು ಏನೂ ಮೇಕಪ್ ಮಾಡದೆ ಇದ್ದರೆ ಅದು ಸೀರೆ ನಮ್ಮ ಹೋಲ್ ಲುಕ್ ಚೆನ್ನಾಗಿ ಕಾಣೋದಿಲ್ಲ. ಸೊ ಅದಕ್ಕೆ ಲೈಟ್ ಮೇಕಪ್ ಮಾಡಬೇಕು, ತುಂಬ ಹೆವಿ ಬೇಕಾಗೋದಿಲ್ಲ. ಈ ಹೋಲ್ ಮೇಕಪ್ ಲುಕ್ ಸ್ನೇಹಿತರೆ, ನೀವು ಕಾಮೆಂಟ್ ಮಾಡಿದ್ರೆ ಬೇಕು ಅಂತ ಸಪ್ರೇಟ್ ವಿಡಿಯೋಲಿ ಡೀಟೇಲ್ ಆಗಿ ತೋರಿಸ್ತೀನಿ. ಪ್ಲೀಸ್ ಡೂ ಕಾಮೆಂಟ್. ಸೊ ಡನ್ ವಿತ್ ಮೈ ಮೇಕಪ್. ನೋಡೋಣ ಎಷ್ಟೊತ್ತು ತೊಗೊಂಡಿದ್ದೀನಿ ಅಂತ. ಕರೆಕ್ಟಾಗಿ 11 ಸ್ನೇಹಿತರೆ, 15 ಮಿನಿಟ್ಸ್ ಆಗಿದೆ. ಸೊ ಈಗ ಲೆಟ್ ಮಿ ಚೇಂಜ್ ಮೈ ಕಾಸ್ಟ್ಯೂಮ್. ಇವತ್ತಿನ ಹೋಲ್ ಲುಕ್, ಮೇಕಪ್, ಹೇರ್ ಸ್ಟೈಲ್, ಸಾರಿ, ಪ್ರೀ ಪ್ಲೀಟಿಂಗ್ ಆ್ಯಂಡ್ ವೇರಿಂಗ್ ಇಷ್ಟನ್ನು ನಾನು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪ್ಲೀಸ್ ಡೂ ಕಾಮೆಂಟ್, ನಾನು ಶೇರ್ ಮಾಡ್ತೀನಿ. ಸ್ನೇಹಿತರೆ, ರೆಡಿ ಆದೆ. ಆ್ಯಕ್ಚುಲಿ ನಾನು ಈ ಸ್ಯಾರಿನ ನೆನೆನೆ ಪ್ಲೀಟ್ ಮಾಡಿ ಇಟ್ಟಿದ್ದೆ, ಪ್ರೀ ಪ್ಲೀಟ್ ಮಾಡಿ. 15 ಮಿನಿಟ್ಸಲ್ಲಿ ಡ್ರೇಪಿಂಗ್ ಆಯಿತು, 15 ಮಿನಿಟ್ಸಲ್ಲಿ ಮೇಕಪ್ ಆಯಿತು, 5 ಮಿನಿಟ್ಸಲ್ಲಿ ಹೇರ್. ಟೋಟಲಿ ಒಂದು 35-40 ಮಿನಿಟ್ಸಲ್ಲಿ ಇವತ್ತು ರೆಡಿಯಾಗಿದ್ದೀನಿ. ಈಗ ನಾನು ಹೊರಡೋದಕ್ಕೇನೋ ರೆಡಿ, ಆದರೆ ಒಂದು ಗಿಫ್ಟ್, ಇವತ್ತು ಫಂಕ್ಷನ್ಗೆ ಹೋಗ್ತಿದ್ದೀನಲ್ಲ, ಅಲ್ಲಿಗೆ ಗಿಫ್ಟ್ ಆರ್ಡ್ರ್ ಮಾಡಿದ್ದೆ. ಅದು 8 ಗಂಟೆಯಿಂದ 12 ಗಂಟೆ ಒಳಗಡೆ ಡೆಲಿವರಿ ಕೊಡುತ್ತೆ ಅಂತ ಹೇಳಿತ್ತು. ನಾನು 8 ಗಂಟೆಯಿಂದ ಅಲ್ವಾ, 8-10 ಬಂದ್ಬಿಡುತ್ತೆ ಅಂತ ಬುಕ್ ಮಾಡಿದ್ರೆ 11:15 10 ನಿಮಿಷ ಇದೆ, ಇನ್ನೂ ಬಂದಿಲ್ಲ. ಬಿಟ್ಟು ಹೋಗಂಗಿಲ್ಲ, ಕಾಯಂಗಿಲ್ಲ, ಹಂಗಾಗಿದೆ ನನ್ನ ಸಿಚುವೇಶನ್. ಈಗ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. ನಾನು ಒಬ್ಬಳೇ ಕೂಡ ಹೋಗ್ತಾ ಇಲ್ಲ, ನಮ್ಮ ಅಪಾರ್ಟ್ಮೆಂಟಲ್ಲಿ ಬೇರೆ ನಮ್ಮ ನೈಬರ್ಸ್, ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಸೊ ನಾನು ಡಿಲೇ ಮಾಡಿದ್ರೆ ಪಾಪ ಅವ್ರಿಗೂ ಡಿಲೇ ಆಗುತ್ತೆ. ಅವ್ರಿಗೆ ಹೋಗೋದಕ್ಕೆ ಹೇಳ, ಕಾಯೋದಕ್ಕೆ ಹೇಳ, ಕನ್ಫ್ಯೂಷನಲ್ಲಿ ಇದ್ದೀನಿ ನಾನೀಗ. ಸ್ನೇಹಿತರೆ, ಟೈಮ್ 2 ಗಂಟೆ. ಇವಾಗ ಬಂದ್ವಿ ಮನೆಗೆ. ಅಂದರೆ ನಾವು ಹೋಗಿದ್ದು 11:45-12 ಗಂಟೆ ಅಂತ ಅಂದ್ಕೊಳ್ಳಿ. ಕೂತ್ಕೊಂಡ್ವಿ 1 o'clock ತನಕನೂ ಕೂತ್ಕೊಂಡು ಮಾತಾಡಿಬಿಟ್ಟು, ಆಮೇಲೆ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಆದಮೇಲೆ ಕೂಡ ಸ್ವಲ್ಪ ಹೊತ್ತು ನಿಂತು ಮಾತಾಡಿ ಇವಾಗ ಮನೆಗೆ ಬಂದ್ವಿ. ಹತ್ರನೇ, ಆ್ಯಕ್ಚುಲಿ ತುಂಬ ಹತ್ತಿರ ನಮ್ಮ ಮನೆಗೆ. ನಮ್ಮ ಏರಿಯಾಲೇ ಇದ್ದಿದ್ದರಿಂದ ನಮಗೆ ಹೋಗೋದು ಬರೋದು ಏನು ಅಷ್ಟೊಂದು ಸ್ಟ್ರೇನ್ ಅಂತ ಅನ್ನಿಸ್ಲಿಲ್ಲ. ಹೊರಗಡೆ ಫುಲ್ಲು ಬಿಸಿಲಿದೆ, ಒಳಗಡೆ ಬಂದಾಗ ತಣ್ಣಗಿದೆ. ಇನ್ನು ಸ್ವಲ್ಪ ಹೊತ್ತು ಕೂತು ಹಾಗೆ ರೆಸ್ಟ್ ಮಾಡಿದೆ. ಸ್ಟ್ರೇನ್ ಅಂತೇನೂ ಆಗಿರಲಿಲ್ಲ, ಬಟ್ ಬೆಳಗ್ಗೆಯಿಂದನೂ ಬರೀ ಹರಿಬರಿನೇ ಆಯ್ತಲ್ಲ ಅಂದ್ಬಿಟ್ಟು ಕೂತ್ಕೊಂಡು ಆರಾಮಾಗಿ TV ನೋಡಿದೆ. ಆಮೇಲೆ ಈಗ ಎದ್ದು ಬಂದು ಅಡುಗೆಗೆ ಮಾಡ್ತಾಯಿದ್ದೀನಿ. ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಅನ್ನದ ಜೊತೆಗೆ ಬರೀ ಮೊಸರು. ಅಂದರೆ ನಂದು ಊಟ ಆಗಿದೆ, ರಾಜೇಶ್ ಕೂಡ ಆಫೀಸಲ್ಲೇ ಊಟ ಮಾಡಿರ್ತಾರೆ, ಅವರು ಬಂದು ಊಟ ಮಾಡೋದಿಲ್ಲ, ರಾತ್ರಿಗೆ ಮಾಡಬೇಕಷ್ಟೇ. ಬಟ್ ಸಾನು ಈಗ ಸ್ಕೂಲಿಂದ ಬಂದು ಊಟ ಮಾಡ್ತಾಳಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಅವ್ಳಿಗೆ ಮೊಸರನ್ನ ಕೊಡೋಣ, ಅವ್ಳಿಗೆ ತುಂಬ ಇಷ್ಟ ಮೊಸರನ್ನ. ಸೊ ಅಡ್ವಾಂಟೇಜ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮೊಸರನ್ನ ಮಾಡಿದೆ.
ಅದ್ರ ಜೊತೆ ಪಲ್ಯ ಇದ್ರೆ ಚೆನ್ನಾಗಿರುತ್ತಲ್ವಾ, ಫೈಬರ್ ಕೂಡ ಆಗತ್ತೆ. ಸರಿ, ಇವಾಗ ಮಾಡಿದ್ರೆ ನಾನು ರಾತ್ರಿಗೂ ಆಗತ್ತೆ, ಈಗಲೂ ಆಗತ್ತೆ. ಆ್ಯಂಡ್ ರಾಜೇಶ್ ಅಲ್ಲಿ ಪ್ರಾಪರಾಗಿ ಊಟ ಮಾಡಿರೋದಿಲ್ಲ ಆಫೀಸಲ್ಲಿ, ಅವ್ರಿಗೆ ಆಫೀಸ್ ಊಟ ಸೆಟ್ ಆಗೋದಿಲ್ಲ. ಅದಕ್ಕೆ ಬಂದ ಮೇಲೆ ಬರೀ ಪಲ್ಯ ಮಾಡಿದರೆ ಬರೀ ಪಲ್ಯನೇ ತಿಂದ್ಬಿಡ್ತಾರೆ ಒಂದು ಬಟ್ಲಿಗೆ ಹಾಕ್ಕೊಂಡು, ಊಟ ಮಾಡೋದಿಲ್ಲ, ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ರಾತ್ರಿಗೂ ಇದೇ ಆಗುತ್ತೆ. ಇದ್ರ ಜೊತೆ ಚಪಾತಿ ಮತ್ತು ಬೀನ್ಸ್ ಪಲ್ಯ ಎಷ್ಟು ಚೆನ್ನಾಗಿರುತ್ತಲ್ವಾ. ತಿಳಿ ಸಾಂಬಾರ್ ಜೊತೆ ಇದ್ರಂತೂ ಸ್ವಲ್ಪ ಎಕ್ಸ್ಟ್ರಾನೇ ಊಟ ಮಾಡಿರ್ತೀವಿ. ಸೊ ನಾನು ಬೆಳಿಗ್ಗೆನೆ ಮೆನ್ಷನ್ ಮಾಡಿದ ಹಾಗೆ 40+ ಆಗಿರೋರಿಗೆ ಸ್ಕಿನ್ ಕೇರ್ ತೋರಿಸಿ, ನೀವು ದಿನ ಗ್ಲೋ ಆಗ್ತಾ ಇದ್ದೀರಾ, ನಿಮ್ಮ ಸ್ಕಿನ್ ಕೇರ್ ರುಟೀನ ತೋರಿಸಿ ಅಂತ ಕೇಳಿದ್ರಲ್ವಾ. ಸೊ ಬೆಳಿಗ್ಗೆ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ನಾನು ನೈಟ್ ಸೀರಮ್ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ಹೋಮ್ ಮೇಡ್ ಸೀರಮ್. ದಿಸ್ ಹ್ಯಾಸ್ ರೋಸ್ ವಾಟರ್ ಟೋನರ್ ಕೆಲಸ ಮಾಡುತ್ತೆ. ಇದು ನಾನು ಒಂದೊಂದು ಸ್ಪೂನು ಎಲ್ಲಾನು ಹಾಕೊಳ್ಳೋದು. ನಾನಿಲ್ಲಿ ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡೋದ್ರಿಂದ 2 ಸ್ಪೂನ್ಸ್ ಹಾಕೊಳ್ತಾ ಇದ್ದೀನಿ. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು. ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಅವ್ರಿಗೆ ರಾತ್ರಿ ಹಚ್ಕೊಳ್ಬೇಕು ಇದನ್ನು. ಅಂದರೆ ಫೇಸನ್ನು ವಾಟರಲ್ಲಿ, ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಇದನ್ನು ಹಚ್ಕೊಂಡು ಮಾರನೇ ದಿನ ಬೆಳಿಗ್ಗೆ ತನಕ ಹಾಗೆ ಬಿಟ್ಟು, ಮತ್ತೆ ಬೆಳಿಗ್ಗೆ ನಾರ್ಮಲ್ ಆಗಿ ನಾವೇನು ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ತೀವೋ ಮಾಡಿದ್ರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಬೆಳಿಗ್ಗೆ ಏಳೋ ತನಕ ಎಷ್ಟು ನಿಮ್ಮ ಸ್ಕಿನ್ ರಿಪೇರ್ ಆಗಿದೆ, ಸಾಫ್ಟ್ ಆಗಿದೆ, ಗ್ಲೋಯಿಂಗ್ ಆಗಿದೆ, ಸಪಲ್ ಆಗಿ ಕಾಣುತ್ತೆ ನಿಮಗೆ. ಸೊ ಇದರಲ್ಲಿ ನಾನು ಮೊದಲು ರೋಸ್ ವಾಟರ್ ಆ್ಯಸ್ ಅ ಟೋನರ್ ಯೂಸ್ ಮಾಡಿದೆ, ಗ್ಲಿಸರಿನ್ ಹೈಡ್ರೇಷನ್ಗೆ ಯೂಸ್ ಮಾಡಿದೆ, ಅಲೋವೆರಾ ಜೆಲ್ ಫಾರ್ ಮಾಯ್ಶ್ಚರೈಸರ್. ಇದು ಮೂರೂ ಮಿಕ್ಸ್ ಮಾಡಿನೇ ಯೂಸ್ ಮಾಡಬೇಕು, ಸಿಂಗಲ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಈ ಪ್ರಾಡಕ್ಟ್ ಲಿಂಕ್ ಸಿಕ್ಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ, ಅಥವಾ ಲಿಂಕ್ ಹಾಕಿರ್ತೀನಿ. ಸೊ ಇಷ್ಟು ನನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ಯೂಸ್ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಸೊ ಈಗ ನಾನು ಗಿಫ್ಟ್ ರ್ಯಾಪಿಂಗ್ ಶುರು ಮಾಡಿದ್ದೀನಿ. ಗಿಫ್ಟ್ ರ್ಯಾಪ್ ಅನ್ನೋದಕ್ಕಿಂತ ಇದು ಗಿಫ್ಟ್ ಡೆಕೋರೇಟ್ ಅಂತ ಹೇಳ್ಬೋದು. ಯಾಕಂದರೆ ಇದು ರ್ಯಾಪ್ ಮಾಡ್ತಾ ಇಲ್ಲ, ಜಸ್ಟ್ ಒಂಥರ ಡೆಕೋರೇಟ್ ಮಾಡಿ ಸಾನುಗೆ ಗಿಫ್ಟ್ ಕೊಡೋ ಥರ. ಅಂದರೆ ಈಗ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ಗಿಫ್ಟ್ ಹಂಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಅವಾಗ ನಾನು ಈ ಫೆರೇರೋ ರೋಷರ್ ತಂದಿದ್ದೆ, ಅವಳಿಗೆ ತುಂಬ ಇಷ್ಟ ಇದು. ಅದನ್ನು ಒಂಥರ ಡಿಫ್ರೆಂಟ್ ವೇಯಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ಫ್ಲವರ್ ಮಾಡ್ತಾ ಇದ್ದೀನಿ. ಫ್ಲವರ್ ಥರ ಮಾಡಿಬಿಟ್ಟು ಅದ್ರ ಮಧ್ಯ ಅಂಟಿಸಿ ಅವಳಿಗೆ ಕೊಡೋದು. ಅಂದರೆ ನಮ್ಮ ಹುಡುಗಿ ಹೇಗೆ ಗಿಫ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂದರೆ ಅದನ್ನು ತುಂಬ ಚೆನ್ನಾಗಿ ರ್ಯಾಪ್ ಮಾಡಿ, ಡೆಕೋರೇಟ್ ಮಾಡಿ, ಒಂದು ವೇಯಲ್ಲಿ ಕೊಡಬೇಕು ಅವಳಿಗೆ. ಸುಮ್ಮನೆ ತಂದು ಕೊಟ್ಬಿಟ್ರೆ ಅದು ಅಷ್ಟು ಇಂಪಾರ್ಟೆನ್ಸು ಅನಿಸೋದಿಲ್ಲ, ಅವಳಿಗೆ ಖುಷಿನೂ ಆಗೋದಿಲ್ಲ. ಖುಷಿ ಆಬ್ವಿಯಸ್ಲಿ ಆಗುತ್ತೆ ಏನಾದರೂ ಅವಳಿಗೆ ಕೊಟ್ಟಾಗ, ಬಟ್ ಈ ಥರ ಕೊಟ್ಟಾಗ ಶಿಲ್ ಬಿ ವೆರಿ ಮಚ್ ಸರ್ಪ್ರೈಸ್ಡ್. ಸೊ ಚಾಕ್ಲೇಟ್ನ ಹೇಗೆ ಕೊಡಲಿ, ಜಸ್ಟ್ ಚಾಕ್ಲೇಟ್ ಹಾಗೆ ಕೊಡೋ ಬದಲು ಅದನ್ನು ಡೆಕೋರೇಟ್ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಫ್ಲವರ್ ಮಾಡ್ತಾ ಇದ್ದೀನಿ. ಫ್ಲವರ್ ಪೆಟಲ್ಸ್ ಅದ್ರ ಮಧ್ಯ ಈ ಚಾಕ್ಲೇಟನ್ನು ಅನಿಸೋ ಥರ. ಈ ಥರ ನಾನು ಕಾನ್ಸೆಪ್ಟ್ ಈ ವ್ಯಾಲೆಂಟೈನ್ ಡೇಸಲ್ಲಿ ಗಿಫ್ಟ್ಗಳು ಇಟ್ಟಿರ್ತಾರೆ ಅಂಗಡಿಗಳಲ್ಲಿ, ಆವಾಗ ನೋಡಿದ್ದೆ ನಾನು. ಸಾನಿಗದು ಇಷ್ಟನೂ ಆಗಿತ್ತು, ಬಟ್ ನಾನು ತೆಗೆಸ್ಕೊಟ್ಟಿರಲಿಲ್ಲ. ಏನು ಚಾಕ್ಲೇಟು ಮತ್ತು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಎಲ್ಲ ನಿನ್ಗೆ ಯಾತಕ್ಕೆ ಅಂತ ಹೇಳಿಬಿಟ್ಟು. ಸೊ ಈಗ ನಾನು ಅದೇ ಕಾನ್ಸೆಪ್ಟಲ್ಲಿ ಸಾನಿಗೆ ಬರ್ತ್ಡೇ ಗಿಫ್ಟ್ ಮಾಡ್ತಾ ಇದ್ದೀನಿ. 3 ಪೆಟಲ್ಸ್ ಇಟ್ಟಿದ್ದೀನಿ, ಫ್ಲವರ್ ಥರ ಮಾಡಿ 3 ಪೆಟಲ್ಸ್, ಅದ್ರ ಮಧ್ಯ ನೋಡಿ ಈಗ ಈ ಚಾಕ್ಲೇಟನ್ನು ಅಂಟಿಸ್ತಾ ಇದ್ದೀನಿ. ಇದು ಅವಳ ಬರ್ತ್ಡೇ ದಿನ ವೆರಿ ಫಸ್ಟ್ ಗಿಫ್ಟ್ ಆಗಿರುತ್ತೆ ಅವಳಿಗೆ. ವೈಟ್ ಪೇಪರಲ್ಲಿ ಸ್ಟೆಮ್ ಮಾಡಿದ್ದೀನಿ. ಅದಕ್ಕೀಗ ನಾನು ಗ್ರೀನ್ ಕಲರ್ ಪೇಂಟ್ ಹೊಡಿಬೇಕು, ಯಾಕಂದರೆ ಗ್ರೀನ್ ಪೇಪರ್ ಇರಲಿಲ್ಲ. ಇದು ಸಾನುವಿನ ಕಿಟ್. ಇದರಲ್ಲಿ ಕಲರ್ ಪೆನ್ಸಿಲ್ಸ್, ಕ್ರೇಯಾನ್ಸ್, ವ್ಯಾಕ್ಸ್, ಕ್ರೇಯಾನ್ಸಲ್ಲೇ ಡಿಫ್ರೆಂಟ್ ಬರುತ್ತೆ. ಅದು ಎಲ್ಲನೂ ಇಟ್ಟಿದ್ದಾಳೆ. ಪೇಂಟು ಎಷ್ಟು ರೀತಿಯಲ್ಲಿರುತ್ತೋ ಅಷ್ಟೆಲ್ಲನೂ ಇಟ್ಟಿದ್ದಾಳೆ. ಮತ್ತು ಈ ಸ್ಕೆಚ್ ಪೆನ್ನು, ಬ್ರಷ್ ಪೆನ್ ಅಂತೆ ಅದೆಲ್ಲನೂ ಇಟ್ಟಿದ್ದಾಳೆ. ಸೊ ನಾನು ಅದರಲ್ಲಿ ಈಗ ಚೂಸ್ ಮಾಡಿ ಪೇಂಟನ್ನು, ಆ ವೈಟ್ ಕಲರ್ ಇರೋದನ್ನು ಗ್ರೀನ್ ಪೇಂಟ್ ಮಾಡ್ತೀನಿ. ಆಮೇಲೆ ಅದು ಗ್ರೀನ್ ಸ್ಟೆಮ್ ಆಗುತ್ತಲ್ವ, ಹೋಲ್ ಫ್ಲವರ್ ಥರ ಚೆನ್ನಾಗಿ ಕಾಣುತ್ತೆ. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಇನ್ನು ತುಂಬ ಗಿಫ್ಟ್ಗಳಿದೆ, ಅದನ್ನು ತುಂಬ ರ್ಯಾಪ್ ಮಾಡೋದು ಕೂಡ ಇದೆ. ಅದನ್ನೆಲ್ಲ ಯಾವಾಗ ಮಾಡಬೇಕೋ ನೋಡೋಣ, ಯಾಕಂದರೆ ಸಾನು ಇಲ್ಲದೇ ಇರಬೇಕಾದ್ರೇ ಮಾಡಬೇಕು. ಅವಳು ಮುಂದೆ ಮಾಡಿಬಿಟ್ಟು ಕೊಟ್ಟರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಓಕೆ, ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಮೇಕಪ್ ವಿಡಿಯೋ, ಸಾರಿ ಪ್ರೀ ಪ್ಲೀಟಿಂಗ್ ಆ್ಯಂಡ್ ವೇರಿಂಗ್ ಎಲ್ಲನೂ ಓವರ್ ಆಲ್ ಲುಕ್ ನಾನು ಶೇರ್ ಮಾಡ್ತೀನಿ. ಪ್ಲೀಸ್ ಡೂ ಕಾಮೆಂಟ್. ಈಗ ಬೈ ಸ್ನೇಹಿತರೆ, ಟೇಕ್ ಕೇರ್.